ಪೂರ್ವ ಪಶ್ಚಿಮವಾಗಿ ಇದರ ಬಗ್ಗೆ ಸ್ವಲ್ಪ ಸಂಕ್ಷಿಪ್ತವಾಗಿ ಪರಿಚಯ ಮಾಡಿಕೊಡ್ತೇನೆ. ಪೂರ್ವ ಪಶ್ಚಿಮವಾಗಿ 24 ಅಂಕಣ ಇದೆ, ದಕ್ಷಿಣೋತ್ತರವಾಗಿ 18 ಅಂಕಣ ಇದೆ. ಇದರ ಮುಖದ್ವಾರ ಇರೋದು ಪಶ್ಚಿಮ ದಿಕ್ಕಿಗೆ. ದಕ್ಷಿಣ ಉತ್ತರಕ್ಕೆ ನೀವು ನೋಡಿರ್ಬೋದು ಆ ಭಾಗದ ಜಾಗಕ್ಕೆ ಆಲಂಬಾಡಿ ಬಸವೇಶ್ವರ ದ್ವಾರ ಅಂತ ಹೇಳಿ ನಾವು ಕರೀತೇವೆ. ದೇವಾಲಯದ ಗರ್ಭಗುಡಿ ಇರುವಂತದ್ದು ಕೇವಲ 1 ಅಂಕಣ, ಅದನ್ನ ಜುಜೇಗೌಡ ಕಟ್ಟಿಸ್ಕೊಟ್ಟ ಅಂತ ಹೇಳಿ. ಸುಖದಾಸಿ 1 ಅಂಕಣ ಇದೆ. ಮುಖಮಂಟಪ ಇರೋದು 25 ಅಂಕಣ ಇದೆ. ಗೋಪುರದ ತಳಭಾಗದಲ್ಲಿ ವಿಘ್ನೇಶ್ವರನ ದೇವಸ್ಥಾನ ಇದೆ. ಮುಖಮಂಟಪದಲ್ಲಿ ವೀರಭದ್ರನ ವಿಗ್ರಹ ಇದೆ. ದೇವಾಲಯದ ಬಲಭಾಗದಲ್ಲಿ ಆಲಂಬಾಡಿಯ ದಿಕ್ಕಿಗೆ ಮುಖ ಮಾಡಿರುವಂತಹ ಒಂದು ಬಸವನ ವಿಗ್ರಹ ಇದೆ. ಇಲ್ಲಿನ ಜನರ ನಂಬಿಕೆ ಏನು ಅಂತ ಹೇಳಿದ್ರೆ, ಗರ್ಭ ಆಗದೆ ಇರುವಂತಹ ಹಸುಗಳನ್ನ ಕರ್ಕೊಂಡು ಬಂದು ಆ ನಂದಿ ಅಥವಾ ಬಸವನ್ನ ತೋರಿಸಿದ್ರೆ ಆ ಗರ್ಭ ಆಗ್ತವೆ ಅಂತ ಇವತ್ತಿಗೂ ಕೂಡ ಜಾನಪದದಲ್ಲಿ ಆ ನಂಬಿಕೆ ಇದೆ. ದೇವಾಲಯದ ಎಡಭಾಗದಲ್ಲಿ ಈರಂತ ಕಟ್ಟೆ ಅಂತ ಕರೀತಾರೆ ಹಳ್ಳಿ ಜನ. ಅದನ್ನ ವಾಸ್ತವದಲ್ಲಿ ವಿರಕ್ತ ಕಟ್ಟೆ ಅಂತ ಹೆಸರಕ್ಕೆ ಎಡಭಾಗದಲ್ಲಿದೆ. ಅಲ್ಲೊಂದು ವಿರಕ್ತ ಕಟ್ಟೆ ಅಂತ ಇದೆ. ಯಾರೇ ಜಂಗಮರುಗಳು ಬಂದಾಗ ಅಲ್ಲಿ ಕೂತ್ಕೊಳ್ತಾ ಇದ್ರು, ಸ್ವಾಮಿಗಳು ಕೂತ್ಕೊಳ್ತಾ ಇದ್ರು. ವಾಸ್ತವವಾಗಿ ಅದರಲ್ಲಿ ಸಾಲೂರು ಮಠದ ಜಂಗಮರಿದಾರಲ್ಲ, ಅವರು ಅಲ್ಲಿ ಕುಳಿತು ಪರೀಕ್ಷೆಗೆ ಬರುವಂತಹ ಜನರನ್ನ ಆಶೀರ್ವಾದ ಮಾಡೋದು ಇದರಿಂದ ಬಂದಿರುವಂತಹ ಪರಂಪರೆ. ಅಲ್ಲಿ ಇನ್ನೊಂದು ಪ್ರಸಂಗ ಇದೆ. ಕಾಲದಿಂದ ನಡ್ಕೊಳ್ಳೋದು ಯಾಕೆ ಅಂತ ಹೇಳಿದ್ರೆ, ಮಹದೇಶ್ವರರು ಉಕ್ಕನಹಳ್ಳಿ ಬಸವೇಶ್ವರರಿಗೆ ಉಕ್ಕಿನ ಕಡ್ಡೆ ತಿನ್ನಿಸುವಂತ ಒಂದು. ಸೊ ಹೀಗಾಗಿ ಅದು ಇದೆ. ಇದಾದ ನಂತರ ಮಹದೇಶ್ವರರಿಗೆ ಮಠ ನೋಡಿ, ರಾಯಣ್ಣನ ಮನೆತನ ಇರ್ಬೋದು, ಬೇಡಗಂಪಣರಿರ್ಬೋದು, ದುಂದೇಗೌಡರ ಮನೆತನ ಇರ್ಬೋದು, ಕಾಡು ಸೋಲಿಗರಿರ್ಬೋದು, ಗುರುಗರಿರ್ಬೋದು, ದೇವರ ಗುಡ್ಡರಿರ್ಬೋದು, ಇವರೆಲ್ಲ ಜನಾಂಗದವರು ಜಾತಿ ಮತ ಭೇದವಿಲ್ಲದೆ ಈ ಮಠಕ್ಕೆ ನಡ್ಕೊಳ್ತಾರೆ. ಹಾಗೇನೆ ಇವರಿಂದ ದೀಕ್ಷೆಯನ್ನ ಪಡೀತಾರೆ. ಮಹದೇಶ್ವರನ ಪೂಜೆಯಲ್ಲಿ ಶ್ರೀಮಠದ ಗುರುಗಳ ನೇತೃತ್ವ ಇರುತ್ತೆ. ಅವರ ಸನ್ನಿಧಿಯಲ್ಲಿ ಪೂಜೆಗಳು ನಡೆಯುತ್ತೆ. ಈ ಮಠದ ಸ್ಥಾಪನೆಯ ಉದ್ದೇಶವೇ ಕಾಡು ಇಲ್ಲಿನ ಜನರಿಗೆ ಸಂಸ್ಕಾರವನ್ನ ಕೊಡುವಂತಹದ್ದು. ಮಹದೇಶ್ವರ ಇಲ್ಲಿ ಬರೋದಕ್ಕೆ ಮುನ್ನ ಇಲ್ಲಿ ಒಬ್ಬ ಮುಪ್ಪನೆ ಸ್ವಾಮಿಗಳು ಅಂತ ಅವರು ಒಂದು ಪರ್ಣಶಾಲೆ ಯಾಕೆ ಹೆಸರು ಬಂದಿದೆ ಅಂದ್ರೆ ಹೇಳ್ತಾರೆ, ತಾಳಬೆಟ್ಟ ಅಂತ. ಬಹಳ ಹೆಸರುಗಳನ್ನು ಕೇಳಿದೀವಿ, ಅದು ಯಾಕೆ ಬಂದಿದೆ ಅಂತ ಯೋಚನೆ ಮಾಡಿರೋದಿಲ್ಲ. ಅಲ್ಲಿ ಹೇಳ್ತಾರೆ, ತನ್ನ ಭಕ್ತರನ್ನ ಬಿಟ್ಟು ಮಹದೇಶ್ವರ ತನ್ನ ಭಕ್ತರನ್ನ ಬಿಟ್ಟು ಇನ್ಯಾವ ಬವಿಗಳಾಗ್ಲಿ ಅಥವಾ ಕೆಟ್ಟ ಬುದ್ಧಿಯವರಾಗ್ಲಿ ದುರ್ಬುದ್ಧಿ ಇರೋರಾಗ್ಲಿ ಅಲ್ಲಿಂದ ಮುಂದೆ ಬರಬಾರದು ಅಂತ ಹೇಳಿ ಆ ಜಾಗದಲ್ಲಿ ತಾಳ ಹಾಕಿಬಿಟ್ಟ ಅಂತ ಹೇಳ್ತಾರೆ. ಚಿಲ್ಕ ತಾಳ ಅಂದ್ರೆ ಚಿಲ್ಕ ಹಾಕ್ಬಿಟ್ಟ ಅಂತ ಜಾನಪದಕಾರ ಹೇಳ್ತಾರೆ. ಅದಕ್ಕೆ ತಾಳಬೆಟ್ಟ ಅಂತ ಕರೆದ್ರು ಅಂತ ಹೇಳಿ ಬರ್ತಾರೆ. ಇವತ್ತು ಕೂಡ ಅಲ್ಲಿ ಮಕ್ಕಳಿಲ್ಲದವ್ರು ಬಂದು ತೊಟ್ಟಲನ್ನ ಕಟ್ಟಿ ಸೀರೆನ ನ್ಯಾಲೆನಲ್ಲಿ ಅದನ್ನ ಇಟ್ಟು ಆಡಿ ಮಕ್ಕಳಾಗುತ್ತೆ ಅಂತ ಇವತ್ತು ಕೂಡ ಜನ ನಂಬ್ತಾರೆ. ಇರಲಿ. ಬಿಲ್ಲಯ್ಯನ ಮಗ ಶೇಷಣ್ಣ ಒಡೆಯರ ಗದ್ಗೆ ಇದೆ. ಅಲ್ಲಿ ಪ್ರತಿ 12 ವರ್ಷಕ್ಕೊಮ್ಮೆ ಸಾಲೂರು ಮಠದವರು ಅಲ್ಲಿ ಆರಾಧನೆ ಮಾಡ್ತಾರೆ ಎನ್ನುವಂತ ಇತಿಹಾಸ. ಹಿರಿಯ ಮಗನಿಗೆ ಬಿಡುವ ಸಂಪ್ರದಾಯ ಅಂತ ಹೇಳ್ತಾರೆ. ಇದ್ರ ಬಗ್ಗೆ ಮಾಹಿತಿ ಇದೆಯಾ ಅಂತ ಹೇಳ್ತಾರೆ. ಇದ್ರ ಬಗ್ಗೆ ಮಾಹಿತಿ ನನಗೆ ಸ್ವಲ್ಪ ಕಡಿಮೆನೆ. ಯಾಕೆ ಅಂತ ಹೇಳಿದ್ರೆ ನಾನು ಮೊದಲೇ ಹೇಳ್ತಾನೆ, ಜಾನಪದದಲ್ಲಿ ನನಗೆ ಅಷ್ಟು ಮತ್ತೆ ಈ ನೋಡಿ ಆ ಒಂದು ಏನು ಬಿದಿರು ಮೆಳೆಯನ್ನ ತರೆಯುವಾಗ ಆ ಲಿಂಗದ ಮೇಲೆ ಏಟು ಬಿದ್ದು ಇವತ್ತಿಗೂ ಆ ಲಿಂಗದ ಮೇಲೆ ಗುರುತಿದೆ. ಅಲ್ಲಿಂದ ರಕ್ತ ಚಿಂತು ಅವಾಗ ಅವನಿಗೆ ಮಹದೇಶ್ವರರ ಅಶರೀರ ಮಾಡಿ ನುಡಿದು ಸಾಕ್ಷಾತ್ಕಾರ ಆಯಿತು. ಅವನು ಆ ಒಂದು ಗದ್ದುಗೆಯನ್ನ ನಿರ್ಮಾಣ ಮಾಡ ಅಂತಕ್ಕಂಥದ್ದು ಇದು ಸತ್ಯ. ಇನ್ನು ಮುಂದಿಂದು ಅವರು ಗುರುಗಳಾದಂತ ಅಂದ್ರೆ ಏನು ಶಿವಮೊಗ್ಗದ ಕಡೆಯಿಂದ ಬರುವಾಗ, ಸಾಲೂರಿನಿಂದ ಬರುವಾಗ ಅವ್ರ ಜೊತೆ ಏನು ಶಾಂತ ಮಲ್ಲಿಕಾರ್ಜುನ ಸ್ವಾಮಿಗಳು ಕುಂತೂರವರಲ್ಲ, ಮೂಲವರು ಸಾಲೂರು ಅಲ್ಲಿಂದ ಬರುವಂತ ಸಂದರ್ಭದಲ್ಲಿ ಅವ್ರನ್ನ ಜೊತೆಯಲ್ಲಿ ಅಲ್ಲಿ ಮಹದೇಶ್ವರರು ತಮ್ಮ ಅನುಷ್ಠಾನವನ್ನು ಮಾಡ್ತಾ ಇದ್ರು ಅಂತಕ್ಕಂಥದ್ದನ್ನ ನಾವು ಐತಿಹ್ಯವಾಗಿ ತಿಳಿಯಬಹುದು. ಇಲ್ಲಿ ಮುಪ್ಪಿನ ಸ್ವಾಮಿಗಳು ಅಂತ ಇದ್ರು ಪರ್ಣಕುಟೀರದಲ್ಲಿ. ಇಲ್ಲಿ ಮಠ ಸ್ಥಾಪನೆ ಮಾಡಲಿಕ್ಕೆ ಮಹದೇಶ್ವರದಿಂದ ಒಂದು ಮುಹೂರ್ತ ಕ್ರಮವನ್ನ ಸ್ಥಾಪನೆ ಮಾಡಿ ಇಲ್ಲಿ ಆ ಮಠವನ್ನ ಮಲ್ಲಿಕಾರ್ಜುನ ಸ್ವಾಮಿಗಳು ಅವರು ಬೇಡಗಂಪನ ಜನಾಂಗಕ್ಕೆ ಗುರುಗಳಾಗಿ ಈ ಎಲ್ಲ ವ್ಯವಸ್ಥೆಯನ್ನ ಸಾಂಪ್ರದಾಯವಾಗಿ ಅವರು ಬೇಡಗಂಪನ ಜನಾಂಗಕ್ಕೆ ಏನು ಮಾರ್ಗದರ್ಶನ ಮಾಡುತ್ತಾ ಮಹದೇಶ್ವರ ಗದ್ದಿಗೆ ಪೂಜೆ ಇರ್ಬೋದು, ಅಲ್ಲಿ ಪಂಡೇಶ್ವರ ಗದ್ದಿಗೆ ಪೂಜೆ ಇರ್ಬೋದು, ಮತ್ತೆ ಪಂಡೇಶ್ವರ ಗದ್ದಿಗೆ ಪೂಜೆ ಇರ್ಬೋದು, ನೀಲೇಶ್ವರ ಗದ್ದಿಗೆ ಪೂಜೆ ಇರ್ಬೋದು, ಇವೆಲ್ಲವನ್ನ ಅವರ ಮಾರ್ಗದರ್ಶನದಲ್ಲೇ ಮಾಡುವಂತಹ ಒಂದು ಪದ್ಧತಿ ಬಂತು. ಸ್ವಲ್ಪ ದೂರದಲ್ಲಿದ್ದರಿಂದ ಹೊಂಗಳ್ಳಿ ಮಲ್ಲಿಕಾರ್ಜುನ ಮಹಾಸ್ವಾಮಿಯವರ 6 ಗದ್ದಿಗೆಯನ್ನು ಪೂಜೆ ಮಾಡ್ತಕ್ಕಂಥವರು ಅವರು ಜಂಗಮರು ಅಂತ ಅವರು ಹೇಳ್ಕೊಳ್ತಾರೆ. ನಾವು ಜಂಗಮರು ಅಂತ ಹೇಳ್ಕೊಳ್ತಾರೆ. ಹಾಗೆ ಬಂಡರಬಾಳ ಸಿದ್ದೇಶ್ವರ ಗದ್ದಿಗೆಯನ್ನು ಪೂಜೆ ಮಾಡುವಂಥವ್ರು ಜಂಗಮರು ಅಂತ ಹೇಳ್ಕೊಳ್ತಾರೆ. ಹಾಗೆ ಹಿರೇಮಡಿವಾಳ ಗದ್ದಿಗೆಯನ್ನು ಪೂಜೆ ಮಾಡುವಂಥದ್ದು ಅಲ್ಲೂ ಒಂದು ಕುಟುಂಬ ಇದೆ. ಅಲ್ಲಿಗೆ ಹೆಚ್ಚು
ಬೆಳಗಂಪನವರು ಮನೆ ಗುರುಗಳು ಮನೆಯ ದೇವರಾಗಿ ಸ್ವೀಕರಿಸಿದ್ರು ಸಹ ಅಲ್ಲಿ ಪೂಜೆ ಮಾಡೋರು ಯಾರು ಅಂದ್ರೆ ಅವರು ಇನ್ನೊಂದು ಮಂಗಳವರಾಗಿರ್ತಾರೆ. ಈ ರೀತಿ ನಂಬಿಕೊಂಡಿರ್ತಕ್ಕಂಥ ಒಂದು ಜನಾಂಗ ಅಂತಂದ್ರೆ ಭಾಗದಲ್ಲಿ ಅದು ಬೇಳೆಗಂಪನ ಜನಾಂಗ ಅಂತಕ್ಕಂಥದ್ದನ್ನ ನಾವು ಕಾಣಬಹುದು. ಯಾಕೆಂದ್ರೆ ಗೊತ್ತಾಗುತ್ತೆ ನಿಮಗೆ ಮನೆಗಳು ಹೋದಾಗ ಇವತ್ತು ಎಷ್ಟು ಸಂಕಷ್ಟ ಸ್ಥಿತಿಯಲ್ಲಿದ್ದಾರೆ, ಎಷ್ಟು ನೋವನ್ನು ಅನುಭವಿಸ್ತಾ ಇದ್ದಾರೆ. ಇವತ್ತು ಎಷ್ಟು ಊರುಗಳಿಗೆ ತಾರೋಳಿಲ್ಲ, ವಿದ್ಯುತ್ ದೀಪ ಇಲ್ಲ, ನೀರಿನ ವ್ಯವಸ್ಥೆ ಇಲ್ಲ, ಅವರಿಗೆ ಆಹಾರ ವಿಹಾರಗಳಿಗೆ ತೊಂದರೆ ಇದೆ. ಆದರೂ ಸಹ ಅವರು ಯಾವುದನ್ನೂ ತಲೆ ಕೆಡಿಸ್ಕೊಳ್ಳಲ್ಲ. ಮಾದೇಶ್ವರನೇ ನಮ್ಮನ್ನ ಎಲ್ಲ ಕಾಪಾಡ್ತಾರೆ ಅನ್ನುವಂಥ ಒಂದು ಸದ್ಭಾವ ಇಟ್ಟುಕೊಂಡು ಸೇವೆಯನ್ನ ಅವರು ಸಲ್ಲಿಸ್ತಾ ಇದ್ದಾರೆ. ಆಧುನಿಕ ವ್ಯವಸ್ಥೆ ಕೆಲವು ವಿಚಲಿತರಾಗಿರಬಹುದು, ಆಗಿದ್ರೂ ಸಹ ಅವರು ನಂಬಿಕೆಗೆ ಮಾತ್ರ ಯಾವತ್ತೂ ಅವರು ತುಟಿಗೆಟ್ಟಿಲ್ಲ. ಅಷ್ಟು ನಂಬಿಕೆಯಿಂದ ನಡ್ಕೊಂಡಿದ್ದಾರೆ. ಮತ್ತು ಈ ಮೌಢ್ಯತೆಯನ್ನ ಹೋಗ್ಲಾಡಿಸ್ಲಿಕ್ಕೆ ಶರಣ ಪರಂಪರೆ ಬಹಳ ಕೆಲಸ ಮಾಡಿದೆ. ಆ ಮೂಢನಂಬಿಕೆಗಳಿಗೆ ಮೌಲ್ಯ ನಂಬಿಕೆಗಳನ್ನ ಕೊಟ್ಟಿರ್ತಕ್ಕಂಥ ಒಂದು ಪರಂಪರೆ ಅಂತಂದ್ರೆ ಅದು ಮಹದೇಶ್ವರರು ಮತ್ತು ಸಮಕಾಲೀಶರು ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ನಾವು ಹೇಳಬಹುದು. ಆ ಬೇಡಗಂಪಣದಲ್ಲಿ ಸಾಕಷ್ಟು ಪಾಲುಗಳಿವೆ. ಪೂಜೆ ಮಾಡ್ತಕ್ಕಂಥವ್ರು ದೊಡ್ಡ ಪಾಲು, ಚಿಕ್ಕ ಪಾಲು ಮತ್ತು ಕಾಳಿಮೇರ ಪಾಲು ಅಂತ 3 ಪಾಲುಗಳು ಪೂಜೆ ಮಾಡ್ತಾರೆ. ಇನ್ನು ಕೆಲವರು ಅವರಿಗೆ ಸಹಕಾರಿಗಳಾಗಿ ಇದ್ದಾರೆ. ಸುಮಾರು 37